ಪ್ರದೇಶ ಕಾಂಗ್ರೆಸ್ ಕಮಿಟಿಯಲ್ಲಿ ಅವರು ಆಯ್ಕೆ ಮಾಡಿರೋದನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದಾಗ ನೀವೇನು ಕೇಳಿದ್ರಲ್ಲಿ ತಪ್ಪೇನಿರಲಿಲ್ಲ, ಚಿಕ್ಕದನ್ನು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆ ವಿರೋಧಿಗಳು ಬಂದು ಅದನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಯಾಕಂದರೆ ಕೋಲಾರದಲ್ಲಿ ಮುನಿಯಪ್ಪ ಅವರು ತಮ್ಮದೇ ಆದಂಥ ಪ್ರಾಬಲ್ಯ ಇದೆ ಹಿಂದಿನಿಂದಲೂ ಕೂಡ. ಈಗ ಅವ್ರ ಬಗ್ಗೆ ಮಾತಾಡೋದು ಬೇಡ, ಅವರೆಲ್ಲ ನಾವು ಸೇರಿ ಗೆಲ್ಲಿಸ್ಬೇಕಲ್ಲ. ಅದರಿಂದ ಅವರು ಕೆಲಸ ಮಾಡಲಿ, ನಾನು ಕೆಲಸ ಮಾಡ್ತೀನಿ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಲ್ಲ. ಕಾಂಗ್ರೆಸ್ ಗೆಲ್ಲೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಕಾಂಗ್ರೆಸ್ನಲ್ಲಿ ನನಗೆ ಸಾಕಷ್ಟು 30 ವರ್ಷ ರಾಜಕಾರಣದಲ್ಲಿ 7 ಸಾರಿ ಗೆಲ್ಲುವಂಥ ಅವಕಾಶ ಕಾಂಗ್ರೆಸ್ ಪಾರ್ಟಿ ಕಾರಣ. 10 ವರ್ಷ ಕೇಂದ್ರ ಮಂತ್ರಿ ಆದೆ, CWCಯಲ್ಲಿ ಕೆಲಸ ಮಾಡಿದೆ. ಅದಾದ ಮೇಲೆ ನಾನು ಸೋತೆ ಅಂತ ಇಲ್ಲಿ ಶಾಸಕನಾಗಿ ಮಾಡಿ ಮಂತ್ರಿ ಮಾಡಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಮಾಡಿದೆ. ಆದರೆ ಗೆಲ್ಲೋದಕ್ಕೆ ಅವಕಾಶ ಇರ್ತದೆ. ನಮ್ಗೆ ಕೊಟ್ಟರೆ ನಾನು ನನ್ನ ಸಹಕಾರ, ನಾನು ಸರ್ವಿಸ್ ಇತ್ತಲ್ಲಿ, ಅದರಿಂದ ಗೆಲ್ತೀವಿ ಅಂತ ಒಂದು ಕೇಳಿದ್ವಿ. ಅವ್ರು ಕೊಡೋಕ್ಕೆ ತೀರ್ಮಾನನೂ ಮಾಡಿದರು. ಆದರೂ ಕೂಡ ನಮ್ಮಲ್ಲಿ ಒಗ್ಗಟ್ಟು ಬರಲಿಲ್ಲ. ಆದ್ದರಿಂದ ಬೇಸರ ಇಲ್ಲ. ಏನೇ ಇದ್ಕೊಳ್ಳಿ, ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು. ನಾವು ಅತ್ಯಂತ ಹಿರಿಯರಾಗಿ ಅಲ್ಲಿ ಕೆಲಸ ಮಾಡಿದ್ದೀವಿ, ಹೈಕಮಾಂಡ್ ಜೊತೆಯಲ್ಲಿದ್ದೇವೆ. ಅವ್ರ ತೀರ್ಮಾನಕ್ಕೆ ಬದ್ಧವಾಗಿ ನಾನು ಕೆಲಸ ಮಾಡ್ತೇನೆ. ರಾಜ್ಯದಲ್ಲೇ ಕಾಂಗ್ರೆಸ್ ಬರಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕೋಲಾರ ಪ್ರಚಾರ ಇನ್ನೂ ಶುರು ಆಗಬೇಕಾಗಿತ್ತು. ಯಾವಾಗ ಶುರು ಮಾಡಿದ್ರು ನಾವು ರೆಡಿಯಾಗಿ ಹೋಗಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.